ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಉಡುಪಿಯ ಪರಿಕದ ಜಮೀನಿಗಾಗಿ ಸುಜಾತಾ ಭಟ್ ಅವರು ಏನು ಜಟಾಪಟಿಯನ್ನ ಶುರು ಮಾಡಿದ್ರು, ಸೊ ಆ ಪರಿಕ ಅರಮನೆ ಹಾಗೂ ಜಮೀನು ಸಿಂಗಾರಮ್ಮ ಅನ್ನುವಂಥವರಿಗೆ ಸೇರಿದ್ದು ಅನ್ನುವಂಥ ಹೇಳಿಕೆಯನ್ನ ಉಡುಪಿ ಮಾಜಿ ನಗರಸಭಾ ಸದಸ್ಯ ಮಹೇಶ್ ಠಾಕೂರ್ ನೀಡಿದ್ದಾರೆ. ಅಂದರೆ ಜಮೀನು ನಂದು ಅಂತ ಹೇಳಿ ಸುಜಾತಾ ಭಟ್ ಏನು ಹೇಳ್ತಿದ್ದಾರಲ್ಲ, ಇದು ಸುಳ್ಳು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸುಜಾತಾ ಭಟ್ ಎಲ್ಲರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಆ ಜಮೀನು ನಂದು, ಹೆಣ್ಮಕ್ಳ ಸಹಿ ಇಲ್ಲದೆ ಕಿತ್ಕೊಂಡ್ರು ಅಂತ ಏನು ಹೇಳಿದ್ರಲ್ಲ, ಅದಕ್ಕೆ ಕುರಿತಾಗಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 5 ಎಕರೆ ಮತ್ತೆ ಪ್ಲಸ್ ಖರೀದಿ ಮಾಡಿದಂಥ 13 ಎಕರೆ ಭೂಮಿಯು ಪರಿಕ ಅರಮನೆ ಎಂಬ ಜೈನ ಮನೆತನದ ಒಡೆತನಕ್ಕೆ ಸೇರಿದಂಥ ಈ ಭೂಮಿ ಅಂದಾಜು 80 ವರ್ಷಗಳ ಮೊದಲೇ ಈ ಜಾಗ ಅವ್ರದ್ದಾಗಿತ್ತು. ಈ ಜಾಗದ ಒಡೆಯತಿ ಶ್ರೀಮತಿ ಸಿಂಗಾರಮ್ಮ ಅಂತ ಹೇಳುವವರು ಈ ಜಾಗದ ಒಡೆಯತಿ ಆಗಿದ್ದರು. ಇಲ್ಲಿ ಈ ಮನೆತನದ ಹಿರಿಯ ವ್ಯಕ್ತಿಗಳಾಗಿದ್ದರು ಅವರು. ಈ ಸ್ಥಳದಲ್ಲಿ ಶ್ರೀ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ದೇವರು ಮತ್ತು ಮಹಾಗಣಪತಿ ದೇವರ ಸಾನ್ನಿಧ್ಯವಿತ್ತಲ್ಲಿ ಆ ಜಾಗದಲ್ಲಿ. ಈಗ ಅದು ತುಂಬ ನಾರಾಯಣೋಪಾಧ್ಯಾಯರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಆ ದೇವಸ್ಥಾನವನ್ನು. ಈ ಜೈನ ಮನೆತನದ ಕೊನೆಯ ಘಟ್ಟದಲ್ಲಿ ಶ್ರೀಮತಿ ಸಿಂಗಾರಮ್ಮ ಒಡೆಯತಿಯವರು ಈ ದೇವರ ಪೂಜೆ ಪುರಸ್ಕಾರಗಳನ್ನು ನಡೆಸಿಕೊಂಡು ಬರಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀ ನಾರಾಯಣ ಉಪಾಧ್ಯಾಯರ ತಂದೆಯವರಾಗಿರುವಂಥ ಶ್ರೀಯುತ ಶ್ರೀ ಅಣ್ಣಯ್ಯ ಉಪಾಧ್ಯಾಯರಿಗೆ ದಾನ ರೂಪದಲ್ಲಿ ಈ ಭೂಮಿಯನ್ನು ಅವರು ಕೊಡ್ತಾರೆ. ಅಂದರೆ ದೇವರ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಅನ್ನುವಂಥ ಅಂತ ಹೇಳುವಂಥ ಉದ್ದೇಶದ ಮೇಲೆ ಸುಮಾರು 2 ಎಕರೆ ಸ್ಥಳವನ್ನು ಅವರಿಗೆ ದಾನವಾಗಿ ಅದನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ನಾರಾಯಣ ಉಪಾಧ್ಯಾಯರು ತನ್ನ ಅಣ್ಣ ತಮ್ಮಂದರಿಗೆ 40 ವರ್ಷಗಳ ಮೊದಲೇ ಹಣಕಾಸಿನ ರೂಪದಲ್ಲಿ 50,000 ರೂಪಾಯಿಯನ್ನು ಅವರ ಅಣ್ಣ ತಮ್ಮಂದರಿಗೆ ಮತ್ತು ತಂಗಿಯಂದರಿಗೆಲ್ಲ ಅವರು ಹಣವನ್ನು ಕೊಟ್ಟು ಈ ದಾನ ಮಾಡುವ ಸಂದರ್ಭದಲ್ಲಿ ಎಲ್ಲರ ರೈಟ್ಸನ್ನು ಅವರು ಪರ್ಚೇಸ್ ಮಾಡ್ತಾರೆ. ಅವರಿಗಿರುವ ಅಂದರೆ ಅಣ್ಣಯ್ಯ ಉಪಾಧ್ಯಾಯರ ಏನು ಭೂಮಿಯಾಗಿತ್ತು ಅದು ಆಮೇಲೆ ಅವರ ಕಾಲದ ನಂತರ ಅವರ ಮಕ್ಕಳ ಹೆಸರಿಗೆ ಬರ್ತದೆ. ಆಮೇಲೆ ಅದನ್ನು ಅವರಿಗೆ 50,000 ರೂಪಾಯಿಯನ್ನು ಕೊಟ್ಟು ಸುಮಾರು 40 ವರ್ಷದ ಹಿಂದೆ ಇದು ಆಗಿರುವಂಥದ್ದು ಕೊಟ್ಟು ಅದು ರೈಟ್ಸನ್ನು ಪರ್ಚೇಸ್ ಮಾಡ್ತಾರೆ. ಆಮೇಲೆ ಕಡೆಗೆ ಅದನ್ನು 2004-5ರಲ್ಲಿ ನಾರಾಯಣ ಉಪಾಧ್ಯಾಯರು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಅದನ್ನು ಭೂಮಿಯನ್ನು ದಾನವಾಗಿ ಡಾಕ್ಟರ್ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರಿಗೆ ಅದನ್ನು ದಾನವಾಗಿ ಕೊಡ್ತಾರೆ. ಯಾಕಂತ ಹೇಳಿದರೆ ನಾರಾಯಣ ಉಪಾಧ್ಯಾಯರು ಯೋಗ ಒಂದು ಶಿಬಿರಗಳನ್ನು ಅವರು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ ಸಂದರ್ಭದಲ್ಲಿ ಅದನ್ನು ಯೋಗ ಎಲ್ಲ ಮಾಡ್ತಾಯಿದ್ರು. ತದನಂತರ ವೀರೇಂದ್ರ ಹೆಗ್ಡೆಯವರ ಏನು ಸೌಖ್ಯವನ ಅನ್ನುವಂಥ ಒಂದು ಆಸ್ಪತ್ರೆಯನ್ನು 120 ಬೆಡ್ಡಿನ ಆಸ್ಪತ್ರೆಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಸುಮಾರು 150-200 ಸ್ಥಳೀಯರಿಗೆ ಅಲ್ಲಿ ಕೆಲಸದ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ರೀತಿಯಲ್ಲಿ ಸತ್ಯವಾದಂಥ ವಿಚಾರಗಳು. ಇದರಿಂದಾಗಿ ನಾನು ಹೇಳುವಂಥದ್ದು, ಮೊದಲು ಈ ಭೂಮಿ ಇವರು ಹೇಳ್ತಿದ್ದಾರೆ ಅದರಲ್ಲಿ ಇವರಿಗೆ ಅದರದ ಹಕ್ಕಿದೆ, ಯಾರಿಗೆ ಸುಜಾತಾ ಭಟ್ ಅವರಿಗೆ ಅದರಲ್ಲಿ ಹಕ್ಕಿದೆ ಅನ್ನುವಂಥದ್ದನ್ನು ನಾನು ಸಾಮಾಜಿಕ ಜಾಲತಾಣದಿಂದ ನೋಡ್ಪಟ್ಟೆ. ಈ ವಿಚಾರಗಳು ಎಲ್ಲವೂ ಕೂಡ ಸುಳ್ಳು ವಿಚಾರಗಳು. ಇದರಲ್ಲಿ ಯಾವುದೂ ತಿರುಳುಗಳಿಲ್ಲ. ಯಾಕಂದರೆ ಎಲ್ಲ ವಿಚಾರಗಳನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೇನೆ. ಅಣ್ಣಯ್ಯ ಉಪಾಧ್ಯಾಯರು, ಅವರ ಮಕ್ಕಳು ನಾರಾಯಣ ಉಪಾಧ್ಯಾಯರು ಮತ್ತು ಅವರ ಅಣ್ಣ ತಮ್ಮಂದಿರು ಗುರುರಾಜ್ ಉಪಾಧ್ಯಾಯರು. ಅಂದರೆ ಈಗ ಸುಜಾತಾ ಭಟ್ ಏನು ಹೇಳುವವರು, ಸುಜಾತಾ ಉಪಾಧ್ಯಾಯರು ಏನು ಹೇಳ್ಕೊಳ್ತಾರೆ, ಅವರ ತಂದೆಯವರು ಆಗಿರುವಂಥದ್ದು ಗುರುರಾಜ್ ಉಪಾಧ್ಯಾಯರು. ಅವರಿಗೆ ನಾರಾಯಣ ಉಪಾಧ್ಯಾಯರು 50,000 ರೂಪಾಯಿನ ಅವರೆಲ್ಲ ಫ್ಯಾಮಿಲಿ ಅಣ್ಣ ತಮ್ಮಂದಿರು ಕೊಟ್ಟು ಅಬ್ಸಲ್ಯೂಟ್ ರೈಟನ್ನು ಅವರ ಹೆಸರಿಗೆ ಮಾಡಿಕೊಂಡು ಅದರ ನಂತರ ಕ್ರಮಬದ್ಧವಾಗಿ ಅದನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರಿಗೆ ಸಮೇತ ಟ್ರಸ್ಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮತ್ತು ಅದನ್ನು ಕೂಡ ನಮ್ಮ ಪರಿಕದ ಎಲ್ಲ ಸಾರ್ವಜನಿಕರನ್ನು ಒಟ್ಟುಗೂಡಿಸಿಕೊಂಡು 24-25 ದಶಕದಲ್ಲಿ ಅದನ್ನು ಸಾರ್ವಜನಿಕರು ಇಟ್ಟುಕೊಂಡು ಅದನ್ನು ಕೊಟ್ಟಿರುವಂಥದ್ದು. ಮತ್ತು ಆಮೇಲೆ ಕಡೆಗೆ ಆ ಜಾಗ ಕೊಟ್ಟದ್ದು ಮತ್ತು ಅದನ್ನು ಅಲ್ಲಿ ಸ್ಥಳೀಯರಿದ್ದ 13 ಎಕರೆ ಜಾಗವನ್ನು ಒಳ್ಳೆ ರೇಟನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಆ ಭೂಮಿಯನ್ನು ವೀರೇಂದ್ರ ಹೆಗ್ಡೆ ಅವರು. ಇವತ್ತು ಅದನ್ನು ಸುಂದರವಾದಂಥ ಒಂದು ಆಸ್ಪತ್ರೆ ನಿರ್ಮಾಣವಾಗಿದೆ. ಮತ್ತು ದೇಶ ವಿದೇಶದಲ್ಲಿ ಜನರು ಸೌಖ್ಯವನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಇದರಲ್ಲಿ ಯಾವುದೇ ಸ್ಪಷ್ಟವಾಗಿ ನಾನೊಬ್ಬ ಸಾಮಾಜಿಕ ಕಳಕಳಿಯಿಂದ ನಾನು ಕೇಳ್ಕೊಳ್ಳುವಂಥದ್ದು,
ಎಲ್ರಿಗೂ ಇದರ ಒಂದು ಗುಮಾನಿ ಇದೆ, ಈ ಥರದಲ್ಲಿ ಯಾಕೆ ಆಯಿತು ಅನ್ನುವಂಥದ್ದು. ನಾನು ಸ್ಪಷ್ಟವಾದಂಥ ವಿಚಾರಣೆ ಕೊಡ್ತೇನೆ. ಇದರಲ್ಲಿ ಸುಜಾತ ಉಪಾಧ್ಯಾಯ ಅವರು, ಯಾನೇ ಸುಜಾತ ಭಟ್ ಅಂತ ಹೇಳ್ತಾರೆ, ಅವರು ಏನು ಅದಕ್ಕೆ ಸಂಪೂರ್ಣ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಒಂದು ದಾರಿ ತಪ್ಪಿಸುವಂಥ ನಮ್ಮ ಸಾಮಾಜಿಕ ಜಾಲತಾಣಕ್ಕೂ ಮತ್ತು ಎಲ್ಲ ಮೀಡಿಯಾದವರು ಜನರಿಗೂ ಕೂಡ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ವಿಚಾರಣೆ ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.